ಕರ್ನಾಟಕ ಎಂದಕ್ಷಣ ಎಲ್ಲರಿಗೂ ನೆನಪಾಗುವುದು ಅಲ್ಲಿನ ಬಡತನ, ಅನಕ್ಷರತೆ, ನಿರುದ್ಯೋಗ. ಆದರೆ ಇದಕ್ಕೆ ಮುಖ್ಯ ಕಾರಣ ಹೈದರಾಬಾದ್ ನಿಜಾಮನ ಆಳ್ವಿಕೆ. ಒಮ್ಮೆ ನಿಜಾಮರ ಆಳ್ವಿಕೆಯ ಅಡಿಯಲ್ಲಿ ನರಕ ಯಾತನೆ ಅನುಭವಿಸಿದ್ದಾನೆಲ್ಲ. ರಜಕಾರ ಸೇನೆಯ ಕ್ರೌರ್ಯಕ್ಕೆ ಕಣ್ಣೀರು ಸುರಿಸಿದ್ದ ಜನ ಇಂದು ಅದೇ ನೆಲ ಅಭಿವೃದ್ಧಿಯ ಹೊಸ ಕನಸು ಕಾಣುವಂತಾಗಿದೆ. ಹೌದು, ಇದು ಕಲ್ಯಾಣ ಕರ್ನಾಟಕದ ಕತೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಭಾಗದ ಜನರ ನೋವು, ಹೋರಾಟ ಮತ್ತು ಇಂದಿನ ವಾಸ್ತವದ ಕುರಿತು ವಿಶೇಷ ವರದಿ ಇಲ್ಲಿದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಪ್ರದೇಶಗಳಿಗೆ ಸ್ವಾತಂತ್ರ್ಯದ ಬೆಳಕು ತಡವಾಗಿ ತಲುಪುವಂತಾಯಿತು. ಅಂದಿನ ನಿಜಾಮನ ಆಡಳಿತದಲ್ಲಿ ರಜಕಾರ ಎನ್ನುವ ಶಸ್ತ್ರ ಸಜ್ಜಿತ ಪಡೆ ಜನರ ಮೇಲೆ ಭಯಾನಕ ದೌರ್ಜನ್ಯ ಎಸಗುವುದಲ್ಲದೆ ಗ್ರಾಮಗಳಿಗೆ ನುಗ್ಗಿ ಹಿಂಸೆ, ಕೊಲೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಕನ್ನಡ ಭಾಷೆಯ ಮೇಲಿನ ನಿರ್ಲಕ್ಷ್ಯ, ರೈತರ ಮೇಲಿನ ದಬ್ಬಾಳಿಕೆ, ಹೆಣ್ಣು ಮಕ್ಕಳ ಮೇಲೆ ಅಮಾನುಷ ದೌರ್ಜನ್ಯ ಇವು ಕಲ್ಯಾಣ ಕರ್ನಾಟಕದ ಜನರ ಬದುಕನ್ನೇ ವಿನಾಶದತ್ತ ದುಡಿದಿತ್ತು. ಆದರೂ ಅಲ್ಲಿನ ಜನ ಈ ಕತ್ತಲೆಯಿಂದ ಹೊರಬರಲು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಅಂತಿಮವಾಗಿ ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸೆಪ್ಟೆಂಬರ್ 7, 1948ರಂದು ನಡೆಸಿದ ಆಪರೇಷನ್ ಪೋಲೋದಲ್ಲಿ ಈ ಭಾಗ ನಿಜಾಮರ ಆಡಳಿತದಿಂದ ಮುಕ್ತವಾಗಿ ಇಲ್ಲಿಗೆ 74 ವರ್ಷಗಳು ಕಳೆದರೂ ಕಲ್ಯಾಣ ಕರ್ನಾಟಕದ ಸಂಕಷ್ಟಗಳು ಸಂಪೂರ್ಣ ಅಂತ್ಯವಾಗಲಿಲ್ಲ. ಅಭಿವೃದ್ಧಿಯಲ್ಲಿ ಹಿಂದುಳಿದ ಈ ಭಾಗ ಹಲವು ದಶಕಗಳ ಕಾಲ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ನಿರ್ಲಕ್ಷ್ಯ ಅನುಭವಿಸುತ್ತಲೇ ಇದೆ. ಇಂದಿಗೂ ಅನೇಕ ಜಿಲ್ಲೆಗಳಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆಯಾಗಿದ್ದು ರೈತರು ಮಳೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಕೈಗಾರಿಕೆಗಳ ಕೊರತೆ ಯುವಕರ ವಲಸೆಗೆ ಕಾರಣವಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಸಾಕಷ್ಟು ಮಟ್ಟಿಗೆ ತಲುಪಿಲ್ಲ. ಆದರೂ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದ್ದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ವಿಶೇಷ ಮೀಸಲಾತಿ, ಹೊಸ ಶಿಕ್ಷಣ ಸಂಸ್ಥೆಗಳು ಮತ್ತು ಕೈಗಾರಿಕಾ ಯೋಜನೆಗಳಿಂದ ಹೊಸ ಆಶಾಭಾವನೆ ಮೂಡಿಸುತ್ತಿದ್ದು ಯುವಕರು ಶಿಕ್ಷಣದ ಮೂಲಕ ಮುಂದೆ ಬರುವಂತಾಗಿದ್ದು ಮಹಿಳೆಯರು ಸ್ವಾವಲಂಬನೆಯತ್ತ ಹೆಜ್ಜೆ ಇಡುವಂತಾಗಿದೆ. ಐತಿಹಾಸಿಕ ನೋವನ್ನ ಮೀರಿ ಹೊಸ ಭವಿಷ್ಯ ಕಟ್ಟುವ ಕನಸು ಈ ಭಾಗದ ಜನರಲ್ಲಿ ಕಾಣುತ್ತಿದ್ದು ರಜಕಾರ ಕ್ರೌರ್ಯದ ಕತ್ತಲೆಯಿಂದ ಅಭಿವೃದ್ಧಿಯ ಬೆಳಕಿನತ್ತ ಸಾಗುತ್ತಿರುವ ಕಲ್ಯಾಣ ಕರ್ನಾಟಕ ಇದು ಕೇವಲ ಒಂದು ಪ್ರದೇಶದ ಕಥೆಯಲ್ಲ. ಹೋರಾಟ, ಸ್ವಾಭಿಮಾನ ಮತ್ತು ಬದುಕು ಕಟ್ಟಿಕೊಂಡ ಕನ್ನಡಿಗರ ಇತಿಹಾಸ. ಕಲ್ಯಾಣ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯಾಗಬೇಕೆಂಬುದು ಅಲ್ಲಿನ ಜನರ ಇಂದಿನ ದೊಡ್ಡ ಆಶಯವಾಗಿದೆ. ರಜಕಾರ ಸೇನೆ ಜನರ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತಿದ್ದಾದರೂ ಕನ್ನಡಿಗರ ಹೋರಾಟ ಆ ಭಯವನ್ನ ಮೀರಿ ಸ್ವತಂತ್ರವಾಯಿತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ UK ಮಾಧ್ಯಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.